ಅಂತ ಸ್ವಲ್ಪ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಅದನ್ನ ಮಹತ್ವ ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ತಿಳಿಸಿ ಹೇಳಿಲ್ಲ ಅಂತಂದ್ರೆ ಅದು ಏನಾಗ್ಬಿಡ್ತದೆ, ಅದ್ರದ್ದು ಉಚ್ಚಾರಣೆ ಮಹತ್ವ ಕೇಳ್ಕೊತದೆ. ಊರ ಮಂದಿ ಎಲ್ಲ ಮಾತಾಡ್ಕೊಂಡಾಗ್ತದೆ. ಅವೇನು ಬಿಡ ಅಯ್ಯಪ್ಪ ಸ್ವಾಮಿಗಳು ಹ್ಯಾಂಗೆ ಬೇಕಾದ್ರೆ ನಡೀತಾರೆ, ಮೊದಲೆಂತ ಇತ್ತು ನೋಡಿ ಹ್ಯಾಂಗೆ ಮಾಡ್ತಿದ್ರು ಹ್ಯಾಂಗೆ ಮಾಡಕ್ಕೆ ಅನ್ಸ್ಕೊಳ್ಳೋಂಥ ಪಾಳೆ ಬಂದಿದೆ. ಅದಕ್ಕೆ ಯಾವುದೇ ದೃಷ್ಟಿಯಿಂದಲೂ ಕೂಡ ಅಯ್ಯಪ್ಪ ಸ್ವಾಮಿ ಹೆಸರಿಗೆ ಕಳಂಕ ಬರಲಾರ್ದಂಗೆ ನಾವು ಉಚ್ಚಾರಣೆ ಮಾಡಬೇಕಾಗ್ತದೆ. 2 ಹೊತ್ತು ಸ್ನಾನ ಮಾಡ್ತೀವಿ. ಆನಂತರ ನಾವು ಏನು ಮಾಡಿದ್ರೆ ಸನ್ನಿಧಾನ ಮಾಡ್ಕೊಂಡು ತಿನ್ನೋದು ಕುಡಿಯೋದು ಮಾಡುವಂಥದ್ದು ಆಗಬೇಕು. ಎಲ್ಲ ಬಿಡ್ತೀವಿ. ನಾನು ಇದು ಮುಗಿದ ಅಲ್ಲೇ ಮಗ್ಲು ಯಾರು ಹೊಟ್ಟಿರ್ತೀವಿ. ಈಗ ನಾವು ಸ್ವಾಮಿಗಳೇ ಒಂದು ಹೋಟೆಲ್ ಮಾಡಿರ್ತಾರಲ್ಲಿ, ಸ್ವಾಮಿಗಳು ನೋಡಿ ಸ್ವಾಮಿದ ಹೋಟೆಲ್ ಅಂತ ಹೋಗ್ತೀವಲ್ಲ, ಅದು ಯಾರು ಮಾಡ್ತಾರೆ? ಸ್ವಾಮಿ ಅವನೇ ಮಾಡ್ತಿರಲಿಲ್ಲ, ಏನು ಮಾಡಿರಲಿಲ್ಲ, ಬೇರೆದವ್ರು ಮಾಡಿರ್ತಾರೆ. ಅದನ್ನೆಲ್ಲ ತಿಂದು ನಾವು ಮಾಡೋಕ್ಕಿಂತ ನಾವು ಮನೆಯೇ ಶ್ರೇಷ್ಠ ಇರ್ತಲ್ಲ, ನಾವು ಮನೆ ಶ್ರೇಷ್ಠ ಅಂತ ಸನ್ನಿಧಿ ಮಾಡ್ಕೊಂಡಿರ್ತೇವೆ. ಮನೆಯಾಗ ಏನು ಸಣ್ಣ ಪುಟ್ಟ ಇದು ಇರ್ತಾವ, ಏನು ಮೈಲಿಗೆ ಆಗ್ತದೆ, ಮಡಿ ಬರ್ತವೆ, ಎಲ್ಲ ನಾವು ಮಾಡಿಕೊಂಡು ಮನೆ ಬಿಟ್ಟು ಒಂದು ಸನ್ನಿಧಿ ಮಾಡ್ಕೊಳ್ಳೋ ಹೊತ್ತಿನಾಗ ನಾವು ಅದು ಪಾಲನೆ ಮಾಡುವಂಥದ್ದು ಭಾಳ ಮಹತ್ವದಾಗಿರ್ತದೆ. ಅದನ್ನು ನಾವು ಪಾಲನೆ ಮಾಡಲೇಬೇಕು. ಈಗ ಒಂದು 1.5 ತಿಂಗಳು 48 ದಿನ ಆಚರಣೆ ಮಾಡುವಂಥದ್ದು ಇದೆ. ಅದನ್ನು ನಾವು ಯಾವ ರೀತಿ ಅದನ್ನು ನಿಯಮಬದ್ಧವಾಗಿ 2 ಹೊತ್ತು ಮಾಡ್ಕೊಳ್ಳೋದು, ನಾವು ಸನ್ಯಾಸ ವೃತ್ತ ಅಥವಾ ಬ್ರಹ್ಮಚಾರಿ ವೃತ್ತಾನ ಪಾಲನೆ ಮಾಡಬೇಕು ಅನ್ನೋಂಥ ನಿಯಮದ. ಅದನ್ನು ಬ್ರಹ್ಮಚಾರಿ ವೃತ್ತ ಮಾಡಬೇಕಾಯ್ತಂದ್ರೆ ಅದ್ರ ರೀತಿಯಿಂದ ನಡಿಬೇಕು. ನಾವು ಸನ್ಯಾಸ ಅಥವಾ ಒಂದು 1.5 ತಿಂಗಳು ಸನ್ಯಾಸ ಇದ್ದಾಗ ನಾವೆಲ್ಲ ಮತ್ತು ನೋಡಿ ಎಲ್ಲ ದೊಡ್ಡವರು ಹಿರಿಯರು ಬಂದೆಲ್ಲ ನಮ್ಮ ಪಾದ ಮುಡ್ತಾರೆ ಅಂದ ಬೆಳಕ ನಾವು ಅದನ್ನು ನಮ್ಮಲ್ಲಿ ಏನು ಯೋಗ್ಯತೆ ಇರಬೇಕು ನಾವು ತಿಳ್ಕೊಬೇಕು. ಹಿರಿಯರೆಲ್ಲ ಬರ್ತಾರೆ, ಪಾದ ತಗೋತಾರೆ, ತಾಯಿ ತಂದೆ ಬರ್ತಾರೆ, ಪಾದ ತಗೋತಾರೆ, ವಯಸ್ಸಿನವರೆಲ್ಲ ಬಂದು ಪಾದ ತಗೋತಾರೆ. ಆ ಪಾದ ತೊಗೊಳಕ್ಕೆ ನಾವು ಯಾವ ರೀತಿ ಇರಬೇಕು, ನಮ್ಮ ಶರೀರ ಯಾವ ರೀತಿ ಇರಬೇಕು, ನಮ್ಮ ಮನಸ್ಸು ಯಾವ ರೀತಿ ಇರಬೇಕು, ನಮ್ಮ ಆತ್ಮ ಹೆಂಗಿರಬೇಕು, ಅದನ್ನು ನಾವು ಅರ್ಥ ಮಾಡಿಕೊಂಡು ಈ 1.5 ತಿಂಗಳು ವೃತ್ತಾಚರಣೆ ಮಾಡುವಂಥದ್ದಾಗೋದು. ಇದಕ್ಕೆ ಮೂಲ ಕಾರಣೀಭೂತರು ಗುರುಸ್ವಾಮಿಗಳು ಸ್ಟ್ರಿಕ್ಟ್ ಆಗಿದ್ದುಕೊಂಡು ಅದು ಯಾವುದದು ಸನ್ನಿಧಾನದಾಗ ಯಾವ ರೀತಿ ಇಡಬೇಕು ಎಲ್ಲ ಸ್ವಾಮಿಗಳಿಗೆ ಅದನ್ನು ನಿಯಮಬದ್ಧವಾಗಿ ಮಾಡುವಂಥದ್ದು ಕಾರ್ಯ ಗುರುಸ್ವಾಮಿಗೆ ಮುಟ್ಟಿರ್ತದೆ. ನಾವು ಇಲ್ಲಿಂದ ಶಬರಿಮಲೆ ತನಕ ಹೋಗ್ತೀವಿ. ಹೋದ ಬಳಿಕ ಇಲ್ಲಿ ಇರುಮುಡಿ ಕಟ್ಟಿದ್ರೆ ಆಯಿತು, ನಾವು ಬೇಕಾಬಿಟ್ಟೇ ಇರ್ತದೆ, ಎಲ್ಲ ಗುಟ್ಕ ಹಾಕೋತಾರೆ, ಅದನ್ನು ಮಾಡ್ತಾರೆ. ಅದೆಲ್ಲ ಮಾಡುವಂಥದ್ದು ಅವರು ಯಾವಾಗ ಅಲ್ಲಿವರೆಗೆ ನಿಮ್ಮ ಅಲ್ಲಿ ಕೊರಳ ಇರ್ತದೆ, ಅಲ್ಲಿವರೆಗೆ ನಿಮ್ಮ ಬೆಂಕಿ ಇದ್ದಂಗೆ ಅದು. ಇಲ್ಲಿ ಸ್ವಾಮಿ ಪಾದಕ್ಕೆ ನೀವು ಪೂರ್ತಿಯಾಗಿ ನಿಮ್ಮನ್ನು ನೀವೇ ಸಮರ್ಪಣೆ ಮಾಡ್ಕೊಂಡ್ರಿ, ನಿಮಗೇನು ಬೇಡಾದಂಥದ್ದು ಒಂದೇ ಒಂದು ಕ್ಷಣದಾಗ ನೀಡುವಂಥ ಶಕ್ತಿ ಅವನಲ್ಲಿ ಅದು. ಈ ಕಲಿಯುಗದಾಗ ಕೇಳಿದ ವರದಂತೂ ಒಂದೇ ನಿಮಿಷನಾಗ ಕೊಡುವಂಥ ಶಕ್ತಿ ಆ ಸ್ವಾಮಿಯಲ್ಲದ. ಆ ಶಕ್ತಿ ಪಡ್ಕೋಬೇಕಾದ್ರೆ ನಾವು ಯಾವ ರೀತಿ ಇರ್ತಾ ಅರ್ಥ ಮಾಡ್ಕೋಬೇಕು. ನಾವು ನಮ್ಮನ್ನು ನಾವೆಲ್ಲ ಪೂರ್ತಿ ಸಮರ್ಪಣೆ ಮಾಡಿಕೊಂಡು ನನ್ನ ಎಲ್ಲನೂ ನಿನಗೆ ಅರ್ಪಣೆ ಮಾಡ್ಕೊಂಡು ಅಂತ ನೀವು ನಡೆದಿದ್ದೇ ಆಗಿದ್ರೆ ನೀವು ಬೇಡದಂಥ ವರಗಳು ನಿಮ್ಗೆ ಕೊಡುವಂಥದ್ದು ಅವನಲ್ಲೇ ಐತಿ. ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ದಂಡಿಸುವಂಥ ಶಕ್ತಿನೂ ಕೂಡ ಅವರಲ್ಲೇ ಐತಿ. ಅದಕ್ಕೆ ದಯವಿಟ್ಟು ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಈ ಇದರೊಳಗೆ ಇನ್ನೂ ಮುಖ್ಯವಾದ ಒಂದು ವಿಷಯ ಅಂತ ಧರ್ಮಕ್ಕೂ ಭಾಳ ಅಣಿಯಾಗಿದೆ ಇದು. ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಇಡೀ ಭೂಮಂಡಲದಾಗೆ ಶ್ರೇಷ್ಠವಾದದ್ದು. ಅದನ್ನು ಇದಕ್ಕೆ ಅಂಟ್ಕೊಂಡದ್ದು. ಇದು ಅಂಟ್ಕೊಂಡ ಬಳಕೆ ಇದನ್ನು ಪಾಲನೆ ಮಾಡುವಂಥದ್ದನ್ನು ಕೂಡ ಆಗಬೇಕು. ಈಗ ನಾವು ಧರ್ಮ ಕಾಪಾಡಬೇಕು, ಅದನ್ನು ನಮಗೆ ಕಾಪಾಡ್ತದೆ. ನಾವು ನಡ್ಕೊಳ್ಳುವಂಥ ರೀತಿ ನೀತಿ ಚಲೋ ಇರಬೇಕು, ಅದನ್ನು ನಮ್ಗೆ ಕಾಪಾಡ್ತದೆ. ಈಗೆಲ್ಲ ನಾವು ಮಾಲೆ ಹಾಕ್ಕೊಂಡಿರ್ತೀವಿ, ಮನ್ಯಾಗ ಏನೋ 10-20 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಮಕ್ಕಳು ಏನೋ ಕುಡಿತಾರಂತ ಮಾಲೆ ಹಾಕಿಸ್ತಾರೆ, ಕೆಟ್ಟ ಚಟಗಳಾಗ ಮಾಲೆ ಹಾಕಿಸ್ತಾರೆ. ನನ್ನ ಮಗ ಬಿಟ್ಟು ಅಯ್ಯಪ್ಪ ಸ್ವಾಮಿ ಹೋಗಿ ಚಲೋ ಏನಪ್ಪ ತನ್ನಿಸ್ಕೋಬೇಕು. ವಿನಃ ಹೋಗಿ ಬಂದು 10-20 ಸಾವಿರ ರೂಪಾಯಿ ಖರ್ಚು ಮಾಡಿ ಮತ್ತೆ ನೀವು ಅದಕ್ಕೆ ಹೋಗುವಂಥದ್ದು ಆಗೋದು. ದಯವಿಟ್ಟು ಅದಕ್ಕೆ ಹೋಗುವಂಥದ್ದಾದ್ರೆ ಎಂದೂ ಮಾಲೆ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಗುರುಸ್ವಾಮಿಗಳು ಆದವರು ಸಾಯಂಕಾಲ ಮಾಲೆ ಹಾಕುವಂಥದ್ದು ಎಲ್ಲೂ ರೂಢಿ ಇಡಬೇಡಿ. ಎಲ್ಲಿ ಯಾವ ಸನ್ನಿಧಿ ಒಳಗೆ ಸಾಯಂಕಾಲ ಮಾಲೆ ಹಾಕೋಂಗಿಲ್ಲ, ಬೆಳಗ್ಗೆನೇ ಮಾಲೆ ಹಾಕೋದು. ಮತ್ತು ಇವತ್ತು ಕುಡಿದು ಬಂದವರಿಗೆ ನಾಳೆ ಮಾಲೆ ಹಾಕೋಬೇಡಿ. ಇವತ್ತು ಕುಡಿದು ಬಂದ ಬಳಿಕ ನಾಳೆ ಬೆಳಗ್ಗೆ ಮಾಲೆ ಹಾಕೋಂಗಿಲ್ಲ. 3 ದಿನ ಬಟ್ಟೆ ಮ್ಯಾಗಿರಲಿ ಅವರು, 3 ದಿನ ಬಟ್ಟೆ ಮ್ಯಾಗಿರಲಿ, 3 ದಿನ ನೋಡ್ಕೊರಿ ಅಂದಲ್ಲಿ ವಾತಾವರಣ ಎಲ್ಲ ಹೆಂಗದು. ಅಟ್ಲೀಸ್ಟ್ ನಮ್ಮ ದೇಹದೊಳಗೆ ಈ ಎಲ್ಲ ಇದು ದುಶ್ಚಟ ಮಾಡಿದ್ದನ್ನು ಹೋಗ್ಬೇಕಾದ್ರೆ ಒಂದು 74 ತಾಸು ಇರಬೇಕು. 74 ತಾಸು ಅಂದರೆ 3 ದಿನ. ಆ 3 ದಿನ ಯಾಕಾಗಲಿಕ್ಕೆ ಅವ್ನು ನಮ್ಮಲ್ಲೇ ಇಟ್ಕೊಂಡ್ರಿಂದ ಅವನಿಗೆ ಶುಚಿ ಆದ ಬಳಿಕ ಅವನಿಗೆ ಮಾಲೆ ಹಾಕುವಂಥದ್ದಾಗಲಿ. ಅವನಿಗೆ ತಗೋಬೇಕಿತ್ತು ಮಾಲೆ ಅವ್ನು ಕುಡಿದು ಬಂದ ಬಿಡ್ಬೇಕಂತ ಆಗಿರ್ತಾನೆ. ನೀವು ಇವತ್ತೇ ಹಾಕಿರಿ ಮಾಲೆ ಮತ್ತು ನಾಳೆ ಅಲ್ಲೇ ಹೋಗ್ತಾನೆ. ಅದಕ್ಕೆ ಅದಂಥ ಭಾಳ ಘಟನೆಗಳು ನಡೆದಾವೆ. ದಯವಿಟ್ಟು ಅದನ್ನು ಎಲ್ಲಿಯೂ ಮರುಕಳಿಸ್ಲಾರ್ದಂಗೆ ನೋಡುವಂಥ ಜವಾಬ್ದಾರಿ ಗುರುಸ್ವಾಮಿಗಳು ಭಾಳ ಅಂದರೆ ಭಾಳ ಇದರಿಂದ ಇರಬೇಕೀಗ. ಅದಕ್ಕೆ ನೀವೇ ಮೊದಲು ಮಾಲೆ ಹಾಕಿರಿ. ದಯವಿಟ್ಟು ಯಾರು ತಡ ಮಾಲೆ 48 ದಿವಸ ಮಾಡಬೇಕು ಮಾಡಬೇಕು. ಈಗ 4 ದಿವಸ ಹಾಕೋದು, 8 ದಿವಸ ಹಾಕೋದು, ಇದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದು ಪದ್ಧತಿನೂ ಅಲ್ಲ. ಈಗ ನೋಡ್ರಿ, ಬರ್ರಿ ಮುಂದೆ ಬರ್ರಿ, ಈ ಕಡೆ ಬರ್ರಿ. ಈಗ ನೋಡ್ರಿ, ನಮ್ಮಲ್ಲಿ ಈಗ ಒಂದು ವಿಚಾರ ಹೇಳ್ಬೇಕಂತಂದ್ರೆ, ಈ ಬೇರೆ ಧರ್ಮ ಈ ಅನ್ಯ ಧರ್ಮಗಳು ನೋಡ್ರಿ, ಅವರು ಮಾಡ್ಬೇಕಂದ್ರೆ ಮಾಡ್ಬಿಡ್ತಾರೆ. ಅವ್ರು ಎಂತ ಕಟ್ಟಿರ್ತಾರೆ ಅಂತಂದ್ರೆ, ಈಗ ಒಂದು ಸಣ್ಣ ಉದಾಹರಣೆನ ಹೇಳ್ತೀವಿ ನೋಡ್ರಿ. ಈಗ ನಾವು ಮುಸ್ಲಿಂ ಧರ್ಮ ತಿಳ್ಕೊಂಡೆ ಅಂತಂದ್ರೆ ಅವ್ರು ಎಷ್ಟೋ ಸುಧಾರಣೆ ಆಗ್ಲಕತ್ತಾರೆ. ನಮಾಜ್ ಅಂದ್ರೆ 5 ನಿಮಿಷ ನಮಾಜ್ ಇತ್ತಂದ್ರೆ ನಮ್ದು ಎಲ್ಲ ಅಂಗಡಿ ಹಾಕೊಂಡು ಅವ್ರು ನಮಾಜ್ ಹೋಗ್ತಾರೆ.
ಇದು ಪ್ರತಿನಿತ್ಯ ಇರೋದು. ಬರೀ ನಮ್ದು 2 ತಿಂಗಳು ಮಾಡ್ಲಿಕ್ಕೆ ನಮ್ಗೆ ಯಾಕೆ ಆಗೋದಿಲ್ಲ? ನಮ್ಮಲ್ಲೇನು ಆ ಮನಸ್ಸು ಅಷ್ಟು ತಿಳಿಯೋದು, ನಮ್ಮಲ್ಲಿ ಅದನ್ನು ಮನಸ್ಸು ನಮ್ದು ಗಟ್ಟಿಲ್ಲ. ಯಾಕೆ ನಾವು ಮಾಡ್ಕೊಳ್ಳೋದಿಲ್ಲ? ಯಾಕೆ ಮನಸ್ಸು ಗಟ್ಟಿ ಮಾಡಿ ನಾವು ಕಟ್ಟು ಪಾಡದಿಂದ ನಿಯಮಗಳು ನಮಗೆ 2 ತಿಂಗಳು ಒಂದು ದೇಹ ಗಂಡಸನ್ನಲ್ಲ. ನೀವು ಬೆಕ್ಕ ತಿನ್ರಿ, ಇದು ಸನ್ನಿಧಾನ ಮಾಡಿಕೊಂಡ್ರು, ಅದು ಹೊರಗೆ ಮಾಡುವಂಥದ್ದು ಆಗಬಾರ್ದು. ಮೊಸರಿ ನಮ್ಮ ದೇಹಕ್ಕಿರುವಂಥ ಅಯ್ಯಪ್ಪ ಸ್ವಾಮಿ ತಟ್ಟಬಾರ್ದು. ಈಗ ಇದು ಹೋಗ್ತಾನೆ ಹೋಟೆಲ್ನಾಗ ಯಾರೋ ಮಾಡ್ತಿರ್ತಾರೆ, ಅವ ನಶಿಕನಾಗ ಎದ್ದು 2ನೇ ಚವಿ ಇರ್ತಾನೆ, ಸ್ನಾನ ಮಾಡೋದಿಲ್ಲ ಹಾಗೆ ಮಾಡ್ತಾನೆ. 1ನೇ ಚವಿ ಇರ್ತಾನೆ, ಕೈ ತಗೊಳ್ಳೋದಿಲ್ಲ ಹಾಗೆ ಮಾಡ್ತಾನೆ. ರಾತ್ರಿ ಕುಡಿದು ಬಂದಿರ್ತಾನೆ ಹಾಗೆ ಮಾಡ್ತಾನೆ. ರಾತ್ರಿ ಯಾವ ಕೆಟ್ಟ ಚರ ಮಾಡ್ತಾನೆ ಗೊತ್ತಿರಲ್ಲ ಹಾಗೆ ಮಾಡ್ತಾನೆ. ಅಂಥದ್ದನ್ನು ನಾವು ತಿಂದು ಈಗ ನಿಯಮನ್ನು ಇದು ಮಾಡ್ಕೊಂಡು ಕೆಡಿಸಿ ಪಾಲನೆ ಮಾಡಿದ್ರಿಗೆ ಏನು ಅರ್ಥದ? ಅದು ದಯವಿಟ್ಟು ಅದನ್ನ ಯಾರು ಮಾಡ್ಲಿಕ್ಕೆ ಹೋಗಬೇಡ್ರಿ. ಏನೇ ಇದ್ರೂ ಒಬ್ಬರನ್ನ ಯಾರು ನೇಮಿಸ್ರಿ. ಸಾಕಷ್ಟು 30-40 ಮಂದಿ ಇರ್ತಾರೆ, ಒಬ್ಬರು ಯಾರು ಮಾಡೋರು ಇದ್ದೇ ಇರ್ತಾರೆ. ನಿಮ್ಗೆ ಏನು ಬೇಕಂದ್ರೆ ಮಾಡ್ಕೊತೀನಿ, ಬಜಿ ತಿನ್ನಿರಿ, ಪುರಿ ತಿನ್ನಿರಿ, ಏನು ನಿಮ್ಗೆ ಏನು ಸನ್ನಿಧಿ ಏನು ಮಾಡ್ಕೋಬೇಕು ಮಾಡ್ಕೊತೀನಿ. ಆದರೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಒಂದು 5 ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡಲೇಬೇಕು. 5 ಪದಾರ್ಥಗಳನ್ನೇ 2 ತಿಂಗಳು. ಒಂದು ಸೋರೆಕಾಯಿ, ನುಗ್ಗಿಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ. ಇವು ನಾವು ಪಾಲನೆ ಮಾಡ್ಬೇಕು. ಇದು ಆಗುತ್ತೆ. ಯಾಕಂದರೆ ಅವು ಪಾಲನೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಒಂದು ಪ್ರಚೋದನೆಗೆ ಒಂದು ಶಕ್ತಿ ಕೊಟ್ಟಂಗೆ ಆಗ್ತದೆ. ಅಂಥವೆಲ್ಲ ಮಾಡಲಾಗದೆ ಇರೋದು ಭಾಳ ಚಲೋ. ಈಗ ನಾವು ಎಚ್ಚರಿದ್ದಾಗ ಭಾಳ ಚಲೋ ಇರ್ತೇವೆ, ಮಕ್ಕೊಂಡಾಗ ನಾವು ಹೆಂಗಿರ್ತೇವೆ ಗೊತ್ತಿರೋದಿಲ್ಲ. ಏನೋ ಕೆಟ್ಟ ಇದು ಆಯ್ತಪ್ಪ ಅಂತಂದ್ರೆ ಅವು ಮನುಷ್ಯನ ಹಳಾಡಾಗ್ತದೆ. ಯಾಕಪ್ಪ ಹಿಂಗಾಯ್ತು ತರಿಸೋದ. ಅದಕ್ಕೆ ಇಂದ್ರಿಯಗಳನ್ನು ನಾವು ಕಾಪಾಡ್ಕೋಬೇಕು. ಇಂದ್ರಿಯಗಳು ಕಾಪಾಡಬೇಕಾದ್ರೆ ಇವೆಲ್ಲರೂ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ನಾವು. ಅದಕ್ಕೆ ದಯವಿಟ್ಟು ಅದನ್ನು ಆ ಕಡೆ ಭಾಗದಾಗಿ ಭಾಳ ಕಡಿಮೆ ಆಗಿದೆ. ಮೊದಲು ಜಮಖಂಡಿ ಭಾಗ ಸುತ್ತಮುತ್ತ ಮಾಡ್ತಿದ್ರು, ಇಂಡಿ ಭಾಗ ಸುತ್ತಮುತ್ತ ಮಾಡ್ತಿದ್ರು. ಇಲ್ಲ ಇಂಡಿ ಅಲ್ಲ, ಶಿಂದಿ ಅಂತ ಮೊದಲು ಭಾಳ ಇತ್ತು. ಈಗ ಎಷ್ಟು ಚಲೋ ಮಾಡತ್ತಾರಲ್ಲಿ ಭಾರಿ ಕಠಿಣ ಪಾಲನೆ ಮಾಡತ್ತಾರೆ. ನಮ್ದು ಇಂಡಿ